ಸೊ ನೋಡಿ 7-Eleven ಮಲೇಷಿಯಾ. ಸೊ ಇಲ್ಲಿ ಹೋಗ್ಬಿಟ್ಟು ಏನಿದೆ ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ಬೇಕು ಇವಾಗ. ಎಸ್, ಸ್ಮೆಲ್ಲೇ ಗ್ರೇಟ್ ಗೈಸ್, ಚೆನ್ನಾಗಿದೆ. ಬ್ರೆಡ್ ಇದೆ, ಓಕೆ. ಇದೆಲ್ಲ ಇದು ಬೇಕ್ರಿ ಐಟಮ್ಸು, ಡೆಸರ್ಟ್ಸ್ ಥರ ಇದೆ. ಏನೋ ಚಾಕ್ಲೇಟ್ಸ್ ಇದೆ, ಮೌಸ್ ಇದೆ. ನಮಗೆ ಬೇಕಿರೋದು ಟೋಸ್ಟೀಸ್ ಅಥವಾ ಬುಲ್ಡಾಕ್ ಇದೆ ನೋಡಿ. ಚಿನ್ಮಯ್ 10 ರಿಂಗಿಟ್ಸಾ, ಅಂದರೆ 200 rupees. ನನ್ನದು ತಂಗಿದ ಮೋಸ್ಟ್ ಫೇವ್ರೇಟ್ ನೂಡಲ್ಸ್ ಇದೆ ನೋಡಿ, ಬುಲ್ಡಾಕ್. ವಾವ್, ಎಲ್ಲ ಫ್ಲೇವರ್ಸ್ ಇದೆ. ಚಿಂಕ ನೋಡು, ನಿನ್ನ ಫೇವ್ರೇಟ್ ಕೊರಿಯಾ. ಆಮೇಲೆ ನಲ್ಲಿನೂ ಅಷ್ಟೇ, ಈ ವಿಡಿಯೋ ನೋಡ್ತಿದ್ರೆ ಸಾಯ್ತಿರ್ತೀಯ ನೀನು ಕೊರಿಯಾ ಅಂತ ನೋಡ್ಕೊಬಿಡು. ಬೇಕಿದ್ರೆ DM ಮಾಡು. ಸೊ ಎಲ್ಲ ಪೆಪ್ಸಿ ಎಲ್ಲ ಇದೆ, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇದೆ. ಇದು ಚಾಕ್ಲೇಟ್ಸ್, ಪಾಕೀಸ್ ಇದೆಯಾ, ಚಿಪ್ಸ್ ಮೋರ್ ಮಿನಿ ಇದೆ. ಪಾಕೀಸ್ ಚಿನ್ಮೈ ಫೇವ್ರೇಟ್ ಪಾಕೀಸ್ ಇದೆ. ಚಿಂಕ 7-Eleven ಕ್ಯಾರಮೆಲ್ ಪಾಪ್ಕಾರ್ನ್ ನಿನ್ನ ಫೇವ್ರೇಟ್. ಏನು ಬೇಕಿಲ್ಲ ಹೇಳ್ಬಿಡಿ ಇವಾಗಲೇ ಗೈಸ್. ಇಲ್ಲಿ ನೋಡಿ ಲೇಸ್ ಎಷ್ಟು ಥರ ಫ್ಲೇವರ್ಸ್ ಇದೆ ಅಂತ. ಸಾಲ್ಟೆಡ್ ಎಗ್ ಅಂತೆ ಫ್ಲೇವರು, ಮೈ ಗಾಡ್. ಎಕ್ಸ್ಟ್ರಾ ಬಾರ್ಬಿಕ್ಯೂ ಫ್ಲೇವರ್ ಅಂತೆ. ಓಕೆ, 7-Eleven ಚಿಪ್ಸ್ ತೊಗೊಳ್ಬೇಕು ಮನೆಗೆ. ಸಾಲ್ಟೆಡ್ ಎಗ್ ಟ್ರೈ ಮಾಡ್ತೀನಿ. ಇದೆಯಾ ಫ್ಲೇವರ್? ಅದು ಟ್ರಫಲ್ ಫ್ಲೇವರ್ಡ್ ಅಂತೆ. ಇದು ನನಗೆಲ್ಲ ಕೇಳೇ ಇಲ್ಲ, ಅಷ್ಟು ಡೇಂಜರ್ ಫ್ಲೇವರ್ಸ್ ಇದೆ. ಸೊ ಟೇಸ್ಟ್ ಮಾಡೋಣ ಇಲ್ಲ ಇವಾಗ. ಫಸ್ಟ್ ಹೊಟ್ಟೆಗೆ ಹಾಕೋಣ. ನಂಗೆ ಫಸ್ಟು 7-Eleven ಬಂದಾಗ ನೂಡಲ್ಸ್ ತಿನ್ನಬೇಕು ಅಂತ ಆಸೆ ಇದೆ. ಸೊ ನೂಡಲ್ಸ್ ತಿಂದ್ಬಿಡ್ತೀನಿ ಇವಾಗ. ಅದು ಹೋಯ್ತು, ನಾನು ನೋಡೇ ಇಲ್ಲ. ಇಲ್ಲಿ ನೋಡಿ ಗೈಸ್, ಎಲ್ಲ ಕೊರಿಯನ್ ನೂಡಲ್ಸ್ ಇದೆ, ಎಲ್ಲ ಎವ್ರಿ ಫ್ಲೇವರ್ಸ್ ಇದೆ. ಓಕೆ ಇದನ್ನೇ ಟ್ರೈ ಮಾಡೋಣ ಇವಾಗ. ನಾನು ನೋಡಿ ಇವಾಗ ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೊರಿಯನ್ ಬುಲ್ಡಾಕ್ ಹಾಟ್ ಚಿಕನ್ ಫ್ಲೇವರ್ ರ್ಯಾಮನ್ ಅಂತೆ. 9 ರಿಂಗಿಟ್ಸ್, 9.75 ಅಂದರೆ 200 ರೂಪಾಯಿ ಹತ್ರ ಆಗುತ್ತೆ. ಸೊ ಟ್ರೈ ಮಾಡಿಬಿಟ್ಟು ರಿವ್ಯೂ ಹೇಳ್ತೀನಿ ಬನ್ನಿ. ಚಿಂಕ ಬೇಜಾರು ಮಾಡ್ಕೊಬೇಡ, ನಿಂಗೆ ತಗೊಂಬರ್ತೀನಿ ತುಂಬ. ಇದು ನೋಡಿ, ಸಾಸೇಜಸ್, ರೋಲ್ಸ್, ಕ್ರಾಸಿಯಂಟ್ ಎಲ್ಲ ಇದೆ. ಚಿಕನ್ ಇದೆ, ಟ್ರೈ ಮಾಡೋಣ. ಬಟ್ ಏನಿದು ಸ್ಕ್ವೀರಾ ಆಯಾ ಕುಕ್ಕಿ, ಸ್ಕ್ವೀರಾ ಸಾಲ್ ಏನೋ ಹಾಕ್ಯಾರ, ಕೇಳಿಬಿಟ್ಟು ಚಿಕನ್ ಏನಾದರೆ ಒಂದು ಟ್ರೈ ಮಾಡ್ತೀನಿ. ಇದು ನೋಡಿ, ಇದನ್ನು ಮಾಡಿದ್ದಾರೆ. ಇದು ಕರಿ ಚೀ ಅಂತ ಇದೆ, ಇದನ್ನು ಟ್ರೈ ಮಾಡೋಣ. ಚಿಕನ್ ಅಂತ, ಸೊ ಇದನ್ನು ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಬ್ರದರ್, ಚಿಕನ್ ರೈಟ್? ಓಕೆ ಫೈನ್, ಐ ಕ್ಯಾನ್ ಹ್ಯಾವ್ ದಿಸ್ ಒನ್. You guys have any cold coffee or something? Cold coffee, iced coffee or something? Or boba, anything? Slurpee is fine. Okay, can I have one Slurpee? You guys have coffee here? Cold coffee. One Slurpee. Yeah, it's fine. Guys, I got it. Oh, okay, fine. I get that, Tutti Frutti. You can say hi to my vlogs. Hi. You're from India? Yeah, I'm from India. You know Bangalore? Huh? You come here how many days? 11 days. 11 days. Like I'm traveling to different countries. It's my 7th day, I guess. 8th day. I've been to Singapore and then I came to Malaysia. Please, ಒಳ್ಳೆಯವರು ಪಾಪ ಹೆಲ್ಪ್ ಮಾಡಿದ್ರು. ಸೊ ಟ್ರೈ ಮಾಡೋಣ ಏನೇನು ಕತೆ ಏನಿದೆ ಅಂತೆಲ್ಲ. 7-Eleven ನನಗೆ ಶೌಟೌಟ್ ನಿಮಗೆ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಪ್ರಮೋಷನ್ ಕೊಡಿ. ನಾನು ವೀಡಿಯೋ ಮಾಡಿದ್ದೀನಿ, ನಿಮ್ಮ ವರ್ಕರ್ಸ್ ಚೆನ್ನಾಗಿದ್ದಾರೆ. ಎಷ್ಟಾಗೋದು ಓದಿಲ್ಲ ಗೈಸ್, 2-3 ರಿಂಗಿಟ್ ಅಂದರೆ ಆಗುತ್ತೆ, ಒಂದು 200-300 ರೂಪಾಯಿ ಅದಿಲ್ಲ ಆಗಲಿ. ನಾನು ಕುಡಿತಿದ್ದೆ ಕರೆಕ್ಟಾಗಿ ನೋಡಿ, ಇಲ್ಲಿ ಕಾಣಿಸ್ಬಿಡ್ತು ಚಿನ್ಮೈಗೆ ಪಾಕೀಸ್ ಕಾಣಿಸ್ಬಿಟ್ಟು. ಸೊ ಚಿಂಕ ಅವಳ ಫೇವ್ರೆಟ್ ಓರಿಯೋ ವೇಫರ್ ರೋಲ್ ಇದೆ. ನಿಂಗೆ ಏನು ಬೇಕು ನೋಡಿ ಚಿಂಕ, ಹೇಳ್ಬಿಡು ಆಯಿತಾ. ಹಾಗೆ ದುಡ್ಡು ಕಳ್ಸೋದು ಮರಿಬೇಡ, ದುಡ್ಡು ಕಳ್ಸೋ ಮಾತ್ರ ಬರ್ತೀನಿ ನೋಡಿ ಏನು ತಿಂತೀನಿ ಅಂತ. ಚಿಂಕನ್ ಬಿಟ್ಬಿಟ್ಟು ಪಾಪ ನೋಡಿ. ಇವಾಗ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ಬುಲ್ಡಾಕ್ ನೂಡಲ್ಸ್ನ. ಇದರೊಳಗಡೆ 2 ಪ್ಯಾಕೆಟ್ ಕೊಟ್ಟಿರ್ತಾ ಇದ್ದೀನಿ. ಸೊ ಇದನ್ನು ತೆಗೆದ್ಬಿಟ್ಟು ನಾವು ಲೈನ್ ಕಾಣುತ್ತಲ್ಲ ಒಂದು ಒಳಗಡೆ, ಅಲ್ಲಿ ತನಕ ನೀರು ತನಕ ಮಾತ್ರ.
ಬಿರಿಯಾನಿ ಇರೋದು ಸಾಕು ಇವಾಗ ಇದನ್ನು ಹಾಗೆ ಬಿಡಬೇಕಾಗುತ್ತೆ 4 ಮಿನಿಟ್ಸ್ ತನಕ. ಅದಾದಮೇಲೆ ಬ್ರೆಡನ್ನು ಮಿಕ್ಸ್ ಮಾಡಬೇಕು. ಬನ್ನಿ ಹೋಗೋಣ. ಗೈಸ್ ನೂಡಲ್ಸ್ ನೋಡಿ ಫುಲ್ ಡ್ರೈನ್ ಆಗಿದೆ, ಇದು ವಾಟರ್ ಎಲ್ಲ ಡ್ರೈನ್ ಆಗಿದೆ ಫುಲ್ಲು. ಸೊ ಇವಾಗ ಸಾಸ್ ಹಾಕ್ಬೇಕು ನಾವು. ನಾನು ತೊಗೊಂಡು ನೂಡಲ್ಸ್ ಯಾವ್ದು ಗೊತ್ತಾ, ಕ್ವಾಟ್ರೋ ಚೀಸ್ ಅಂತೆ. ಓಕೆ, ನಂಗೆ ಚೀಸ್ ತುಂಬ ಇಷ್ಟ ಅಂತ ತೊಗೊಂಡಿದ್ದೀನಿ. ಸೊ ಓಕೆ, ಅರ್ಧ ನೋಡಿ ಹೆಂಗಿದೆ ನೋಡಿ. ನಂಗೆ ಗೊತ್ತಿಲ್ಲ ಯಾವ ಥರ ಖಾರ ಬರ್ತಿದ್ದು ಅಂತ. ಸೊ ಟ್ರೈ ಮಾಡಿ ನೋಡೋಣ. ಜಾಸ್ತಿ ಖಾರ ಹಾಕಿ ಹೋಗ್ಬಾರ್ದಷ್ಟೇ. ಸೊ ಆ ಸಾಸ್ ಹಾಕಿದ್ದೀನಿ. ನೆಕ್ಸ್ಟ್ ಇದು ಟಾಪಿಂಗ್ಸ್ ಅನಿಸುತ್ತೆ. ಟಾಪಿಂಗ್ಸ್ ಚೀಸ್ದು ಆಮೇಲೆ ಹಾಕೋಣ. ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಗೈಸ್ 7-Eleven ಬೇಸಿಕಲಿ ಏನು ಗೊತ್ತಾ, ಇವಾಗ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನೂಡಲ್ಸ್ ಆಗಲಿ ನೀವು ಏನು ತಗೊತೀರಾ ನೀವೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇದು ಫೇಮಸ್ಸು. ಒಂಥರ ಜಪಾನಲ್ಲಿದ್ದಂಗೆ ಕೊರಿಯನ್ ಡ್ರಾಮನೆಲ್ಲ ಮಾಡ್ತಾರಲ್ಲ ಕೊರಿಯಾದಲ್ಲಿ, ಆ ಥರ ಅಲ್ಲೇ ಬಿಸಿನೀರು ಇರುತ್ತೆ. ಅದಕ್ಕೆ ನಾವು ಬಿಸಿನೀರು ಹಾಕೊಂಡ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋದು. ಗೈಸ್ ನೋಡಿ ಮಸಾಲೆ ಹಾಕೊಂಡ್ಮೇಲೆ ಹಿಂಗಾಯಿತು, ಈ ಥರ ಆಗಿದೆ. ಸೊ ಇದ್ರ ಮೇಲೆ ಮಸಾಲೆ ಘಾಟ್ ಹೊಡಿದಿದೆ. ನಮ್ಮ ಇಂಡಿಯನ್ ಮಸಾಲೆ ಥರ ಅಲ್ಲ ಇದು, ಒಂಥರ ಬೇರೆ ಸ್ಪೈಸಿ, ಸಖತ್ ಸ್ಪೈಸಿ ಮಸಾಲೆ ಥರ ಘಾಟ್ ಹೊಡಿದಿದೆ. ಸೊ ಇದು ಟಾಪಿಂಗ್ಸ್ದು. ಚೀಸ್ ಟಾಪಿಂಗ್ಸ್ ನೋಡಿ, ಚೀಸ್ ಬರುತ್ತೆ, ಚೀಸ್ ಪೌಡರ್ ಮಾಡಿದ್ದಾರೆ. ಫುಲ್ ಹಾಕೋತೀನಿ. ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಮೇಲೆ ಹೆಂಗೆ ಕಾಣುತ್ತೆ ಅಂತ. ನಂಗೆ ಅನ್ಸಿನ ಜಾಸ್ತಿ ಇದು ನಮಗೆಲ್ಲ ಸಾಕಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅಂದರೆ ಇಂಡಿಯನ್ಸ್ಗೆ ಈ ಮಸಾಲೆ ಇಷ್ಟ ಆಗಲ್ಲ ಮೋಸ್ಟ್ಲಿ. ಗೈಸ್ ಇದು ಯಾಕೆ ಕಾಸ್ಟ್ಲಿ ಅಂದರೆ ಇದು ಕೊರಿಯಾದಲ್ಲಿ ಮಾತ್ರ ಸಿಗುತ್ತೆ. ಕೊರಿಯನ್ ಆಗಲಿ ಜಪಾನ್ ಆಗಲಿ ಆ ಥರ ಕಡೆ ಮಾತ್ರ, ಇಂಡಿಯಾದಲ್ಲಿ ಸಿಗೋಲ್ಲ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು, ಯಾವುದೇ ಅಂಗಡಿ ಹೋಗಿ ಅಥವಾ ಝೆಪ್ಟೋ ಮಾಡಿ 300-400 ಇರುತ್ತೆ ಒಂದು ಬೌಲಿಗೆ. ಇಲ್ಲಿ 200 ಸಮಥಿಂಗ್ ಇದೆ, 211 ಇದೆ. ಸೊ ನೋಡೋಣ ಹಿಂಗೆ ಬರುತ್ತೆ ಎಷ್ಟು ಅಂತ. ಚೀಸ್ ಹಿಂಗಾಗಿದೆ, ಟೇಸ್ಟ್ ಮಾಡಿ ನೋಡ್ತೀನಿ. ಗೈಸ್ ನಾನು ತಪ್ಪು ಮಾಡಿದ್ದೇನು ಅಂದರೆ ಚೀಸ್ ತುಂಬ ಹಾಕೋಬಿಟ್ಟೆ. ತುಂಬ ಚೆನ್ನಾಗಿದೆ ನೂಡಲ್ಸ್ ಮಾತ್ರ, ತುಂಬ ಚೆನ್ನಾಗಿದೆ. ಚೀಸ್ ಲವರ್ಸ್ಗೆ ಸಕ್ಕತ್ತಾಗಿರುತ್ತೆ. ಆದರೆ ನಾನು ಚೀಸ್ ಲವರೇ, ಹಂಗಂತಲ್ಲ. ಬಟ್ ನನಗೆ ಈ ಚೀಸ್ ಸೂಟ್ ಆಗ್ತಿಲ್ಲ. ಇದು ಯಾವುದೋ ತುಂಬ ಸ್ಟ್ರಾಂಗ್ ಇದೆ ಚೀಸು, ಮೊಸರೆಲ್ಲ ಚೀಸ್ ಥರ ಇದೆ. 200 ರೂಪೀಸ್ ಬೌಲ್ ಇಟ್ಕೊಂಡು ಕೈಯಲ್ಲಿ ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ. ಹಿಂಗೆ ತಿನ್ಬೇಕಷ್ಟೇ, ತಿಂದು ಖಾಲಿ ಮಾಡಬೇಕು. ಬಟ್ ಓಕೆ, ನಾನು ಇದು ರೇಟಿಂಗ್ಸ್ ಕೊಡೋದಾದರೆ 8.5 ಕೊಡ್ತೇನೆ ಅಷ್ಟೇ. ತುಂಬ ಚೀಸ್ ಇದೆ, ಅದೇ ತುಂಬ ಚೀಸ್. ಓಕೆ ಗೈಸ್, ಇನ್ಮೇಲೆ ಸಿಗ್ತೀನಿ. ನೆಕ್ಸ್ಟ್ ಆಚೆ ಹೋಗಬೇಕು. ಸಿಗೋಣ ಆಮೇಲೆ, ಬಾಯ್.